ವಾರದ 7 ದಿನಕ್ಕೆ 7 ತರಹದ ಫೇಸ್ ಪ್ಯಾಕ್ಗಳು. ಮುಖದ ತ್ವಚೆನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಮನೆಯಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಫೇಸ್ ಪ್ಯಾಕನ್ನು ತಯಾರಿಸಿ ಹಾಕೊಂಡ್ರೆ ಮುಖದ ತ್ವಚೆ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಚೈತ್ರ, ಕನ್ನಡ ದೀಪಕ ಶಾಲೆಗೆ ಸ್ವಾಗತ. ಪ್ರತಿಯೊಂದು ಹೆಣ್ಮಕ್ಳಿಗೂ ಸೌಂದರ್ಯದ ಮೇಲಿನ ವ್ಯಾಮೋಹ ಎಂದಿಗೂ ಕಮ್ಮಿ ಆಗೋದಿಲ್ಲ ಅಲ್ವಾ? ಅವಾಗವಾಗ ಮುಖದ ಮೇಲೆ ಕಪ್ಪು ಕಲೆಗಳು, ಮೊಡವೆಗಳು ಹಾಗೂ ಅಲ್ಲಲ್ಲೇ ಗುಳ್ಳೆಗಳು ಆಗ್ತಾ ಇರುತ್ತೆ ಅಲ್ವಾ? ಅದರಲ್ಲೂ ಈ ಶೆಕೆಗೆ ಮುಖದ ಮೇಲೆ ಕಲೆಗಳು ಹಾಗೂ ಸಣ್ಣ ಸಣ್ಣ ಗುಳ್ಳೆಗಳು ಜಾಸ್ತಿ ಆಗುತ್ತೆ ಅಲ್ವಾ? ಎಲ್ಲ ಹೆಣ್ಮಕ್ಳು ಮುಖದ ಮೇಲೆ ಯಾವುದೇ ಕಲೆ, ಮೊಡವೆ, ಗುಳ್ಳೆಗಳು ಇರಬಾರ್ದು ಅಂತ ತುಂಬಾನೇ ನಯವಾಗಿ, ನಾಜೂಕಾಗಿ ಮುಖದ ಬಗ್ಗೆ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ? ನಾನಿವತ್ತು ವಾರದ 7 ದಿನಕ್ಕೆ 7 ತರಹದ ಫೇಸ್ ಪ್ಯಾಕ್ಗಳನ್ನ ಮನೆಯಲ್ಲಿರುವಂತಹ ಪದಾರ್ಥಗಳಿಂದನೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ಗಳು ಚರ್ಮದ ರಂಧ್ರದೊಳಗೆ ಹೋಗಿ ಚರ್ಮನ ಬಿಳಿಯಾಗೋದಿಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಾನ್ ತೋರಿಸ್ತಾ ಇರುವಂತಹ ಇವತ್ತಿನ ಫೇಸ್ ಪ್ಯಾಕ್ಗಳನ್ನ ನೀವೇನಾದ್ರೂ ಬಳಸಿದ್ರೆ ನಿಮ್ಮ ತ್ವಚೆನ ಅಂದವಾಗಿ, ಆಕರ್ಷಕವಾಗಿನೂ ಕೂಡ ಇಟ್ಕೊಳ್ಬಹುದು. ಮುಖದ ಮೇಲೆ ಯಾವುದೇ ರೀತಿಯಾದಂತಹ ಕಲೆಗಳು, ಮೊಡವೆಗಳು ಹಾಗೂ ಸಣ್ಣ ಸಣ್ಣ ಕಜ್ಜಿಗಳನ್ನು ಕೂಡ ಹೋಗ್ಲಾಡಿಸುತ್ತೆ ಈ ಫೇಸ್ ಪ್ಯಾಕ್ಗಳು. ಬನ್ನಿ ಫೇಸ್ ಪ್ಯಾಕ್ಗಳನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲನೇ ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆನ 1-2 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. 2 ಕಿತ್ತಳೆ ಹಣ್ಣಿನ ಸಿಪ್ಪೆ ಇದು. ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿನ ಮಾಡ್ಕೊಳ್ಳೋಣ. ಈ ರೀತಿ ಪುಡಿನ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇದನ್ನು ಗಾಳಿಸ್ಕೊಳ್ಬೋದು. ನಾನು ಹಾಗೇನೆ ಬಳಸ್ತಾ ಇದ್ದೀನಿ. ಸಣ್ಣದೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕಿತ್ತಳೆ ಹಣ್ಣಿನ ಸಿಪ್ಪೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತಾ ಇರುವಂತಹ ಫೇಸ್ ಪ್ಯಾಕ್ಗಳು ಯಾವ್ಯಾವುದಕ್ಕೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಕೊನೆಯಲ್ಲಿ ಹೇಳ್ತೀನಿ. 2 ಸ್ಪೂನು ಕಿತ್ತಳೆ ಹಣ್ಣಿನ ಸಿಪ್ಪೆ ಪುಡಿಗೆ 2 ಸ್ಪೂನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಈ ರೀತಿ ಕಲಕಿ ಇಟ್ಕೊಳ್ತಾ ಇದ್ದೀನಿ. ಮೊದಲನೇ ಫೇಸ್ ಪ್ಯಾಕು ರೆಡಿಯಾಗಿದೆ. ನಂತರ 2ನೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಂದು ಸಣ್ಣ ಬೌಲನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಹಾಲಿನ ಕೆನೆಗೆ 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕಲಕ್ಕೊಳ್ಳೋಣ. ಕೆನೆಯನ್ನು ನಾನು ಯಾವಾಗಲೂ ಹಾಲು ಕಾಯಿಸಿದ ನಂತರ ಎತ್ತಿಟ್ಟಿರ್ತೀನಿ, ಬೆಣ್ಣೆನ ಮಾಡ್ಕೊಳ್ಬೋದು ಅಂದ್ಬಿಟ್ಟು. 2ನೇಯ ಫೇಸ್ ಪ್ಯಾಕು ಕೂಡ ತಯಾರಾಗಿದೆ. ಇನ್ನು 3ನೇ ಫೇಸ್ ಪ್ಯಾಕ್ಗೆ ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ಗೆ 2 ಸ್ಪೂನು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ತ್ವಚೆಗೆ ತುಂಬಾ ಒಳ್ಳೆಯದು. ನಂತರ 1 ಸ್ಪೂನು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಏನಾದರೂ ಇಲ್ಲ ಅಂದರೆ ಅದ್ರ ಬದಲಿಗೆ ಹಾಲಿನ ಕೆನೆನ ಕೂಡ ಬಳಸ್ಬೋದು. 1 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಫೇಸ್ ಪ್ಯಾಕ್ಗಳನ್ನ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಇದಕ್ಕೀಗ 1 ಸ್ಪೂನು ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಎಣ್ಣೆನ ಹಾಕೊಂಡ ನಂತರ ಇಷ್ಟನ್ನು ಚೆನ್ನಾಗಿ ಕಲಕ್ಕೊಳ್ಳೋಣ. ಈ ಫೇಸ್ ಪ್ಯಾಕು ತುಂಬಾ ಚಮತ್ಕಾರವಾಗಿರುತ್ತೆ. ಅಂದರೆ ಹಾಲಿನ ಪುಡಿನ ಹಾಕಿರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಚೆನ್ನಾಗಿ ಕಲಕ್ಕೊಂಡ ನಂತರ ಈ ರೀತಿ ಮಿಲ್ಕ್ ಪೌಡರು ಮಿಕ್ಸ್ ಆಗಿ ಕ್ರೀಮಿ ಥರ ಆಗಿಬಿಡುತ್ತೆ. ಮುಖಕ್ಕೆ ಹಚ್ಚಲಿಕ್ಕೂ ಕೂಡ ತುಂಬಾ ನಯವಾಗಿರುತ್ತೆ. 3ನೇ ಫೇಸ್ ಪ್ಯಾಕು ರೆಡಿಯಾಗಿದೆ. ಇನ್ನು 4ನೇ ಫೇಸ್ ಪ್ಯಾಕ್ಗೆ ಒಂದು ಸಣ್ಣ ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಲೋಳೆ ರಸನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ರಾತ್ರಿ ಎಲ್ಲ ಇದನ್ನು ಕಟ್ ಮಾಡಿ ಉಲ್ಟಾ ಇಡಬೇಕಾಗುತ್ತೆ. ಅದರಲ್ಲಿರುವಂತಹ ಕೆಟ್ಟ ರಸನ ಬಿಟ್ಟಿರುತ್ತೆ. ಒಂಥರ ಕಾಫಿ ಕಲರ್ ಬಂದಿರುತ್ತೆ. ಅದ್ರ ಸಮೇತನೇ ಹಚ್ಕೊಳ್ಳೋದ್ರಿಂದ ನಮಗೆ
ಕಡಿತ ಉಂಟಾಗ್ಬೋದು. ಹಚ್ಕೊಂಡ ತಕ್ಷಣ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಲ್ಲೇ ಕಡಿತ ಶುರುವಾಗುತ್ತೆ ಅಲ್ವಾ. 1 ಇಂಚು ತುಂಡನ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸೈಡ್ ಮಾತ್ರ ಸಿಪ್ಪೆನ ತೆಕ್ಕೊಂಡು ಈ ರೀತಿ ಚೌಕಾಕಾರಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೋಳೆ ರಸನ ಯಾವತ್ತೂ ಕೂಡ ಕಟ್ ಮಾಡಿದ ತಕ್ಷಣ ಮುಖಕ್ಕೆ ಹಚ್ಚಬೇಡಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4ನೇ ಫೇಸ್ ಪ್ಯಾಕೂ ಕೂಡ ರೆಡಿಯಾಗಿದೆ. ಲೋಳೆ ರಸನ ಈ ರೀತಿ ಎಳ್ದಾಗ ಜಲ್ ಥರ ಬರೋದನ್ನ ಹಾಗೇನೆ ಮುಖದ ಮೇಲೆ ಎಳ್ಕೊಂಡು ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಬೋದು. 5ನೇ ಫೇಸ್ ಪ್ಯಾಕು ನಾನು ಗಂಧದ ತುಂಡನ್ನ ತಗೊಂಡಿದ್ದೀನಿ. 1-2-3 ಸ್ಪೂನು ನೀರನ್ನು ಹಾಕ್ಕೊಂಡು ಗಂಧನ ತೆಯ್ಕೊಳ್ತೀನಿ. ಮನೆಯಲ್ಲಿ ಈ ರೀತಿ ಗಂಧದ ತುಂಡೇನಾದರೂ ಇಲ್ಲ ಅಂದರೆ ಗಂಧದ ಪುಡಿನೂ ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ನಾನು 1 ಸ್ಪೂನಷ್ಟು ಗಂಧನ ತೆಯ್ಕೊಳ್ತಾ ಇದ್ದೀನಿ. ಈ ರೀತಿ ಗಂಧದ ತುಂಡಿಂದನೇ ಗಂಧನ ತೆಗೆದು ಹಚ್ಕೊಳ್ಳೋದ್ರಿಂದ ನಮಗೆ ಶುದ್ಧವಾದ ಗಂಧನೂ ಕೂಡ ಸಿಗುತ್ತೆ ಅಲ್ವಾ. ಮುಖಕ್ಕೂ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ಫೇಸ್ ಪ್ಯಾಕ್ ಹಾಕೊಳ್ಳಿಕ್ಕೆ 1 ಸ್ಪೂನು ಶುದ್ಧವಾದ ಗಂಧ ಆದರೆ ಸಾಕಾಗುತ್ತೆ. ನೀವೇನಾದರೂ ಪ್ರತಿನಿತ್ಯ ಬಳಸೋದಾದರೆ ಈ ರೀತಿ ಗಂಧದ ತುಂಡನ್ನು ತಂದಿಟ್ಕೊಳ್ಳಿ. 1 ಸ್ಪೂನು ಗಂಧನ ತೆಯ್ಕೊಂಡಿದ್ದೀನಿ. ಅದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕಲಕೊಳ್ಳೋಣ. ಗಂಧ, ಅರಿಶಿನ, ಹಾಲು ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಮುಖಕ್ಕೆ. 5ನೇ ಫೇಸ್ ಪ್ಯಾಕು ಕೂಡ ರೆಡಿಯಾಗಿದೆ. ಇನ್ನು 6ನೇ ಫೇಸ್ ಪ್ಯಾಕು ಒಂದು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. 1 ಟೊಮೆಟೊನ ತೊಗೊಂಡಿದ್ದೀನಿ. 1ರಲ್ಲಿ ಅರ್ಧ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ ಫೇಸ್ ಪ್ಯಾಕಿಗೆ ಅರ್ಧ ಟೊಮೆಟೊ ಆದರೆ ಸಾಕಾಗುತ್ತೆ, ಮೀಡಿಯಮ್ ಸೈಜು. ಟೊಮೆಟೊನ ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಆದರೆ ರುಬ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಬೀಜ ಬೀಳದೇ ಇರೋ ಥರ ನುಣ್ಣಗೆ ತುರ್ಕೊಂಡಿದ್ದೀನಿ ಸಣ್ಣ ತುರಿಯಲ್ಲಿ. 2 ಸ್ಪೂನು ಟೊಮೆಟೊ ರಸಕ್ಕೆ ನಾನು 2 ಸ್ಪೂನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ರಸ ಮೊಸರು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಕಲಕ್ಕೊಳ್ಳೋಣ. 6ನೆಯ ಫೇಸ್ ಪ್ಯಾಕು ಕೂಡ ರೆಡಿಯಾಗಿದೆ. ಇನ್ನು ಕಡೆಯದಾಗಿ 7ನೇ ಫೇಸ್ ಪ್ಯಾಕನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕು ತುಂಬ ಸಿಂಪಲ್ ಅನಿಸ್ಬೋದು, ಆದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. 1 ಸ್ಪೂನು ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ನಿಂಬೆ ರಸಕ್ಕೆ 1 ಸ್ಪೂನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಿರೋ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳುವಾಗ. ನಿಂಬೆ ರಸಕ್ಕೆ ಹಾಲನ್ನು ಹಾಕಿದಾಗ ಹಾಲು ಈ ರೀತಿ ಒಡೆಯುತ್ತೆ. ಚೆನ್ನಾಗಿ ಕಲಕ್ಕೊಳ್ಳೋಣ. 7ನೇ ಫೇಸ್ ಪ್ಯಾಕು ಕೂಡ ರೆಡಿಯಾಗಿದೆ. ನಾನಿವಾಗ ಯಾವ್ಯಾವ ಫೇಸ್ ಪ್ಯಾಕು ಯಾವುದಕ್ಕೆಲ್ಲ ಅನುಗುಣವಾಗಿರುತ್ತೆ ಅಂತ ಹೇಳ್ತೀನಿ, ಅಥವಾ ನಿಮ್ಗೆ ಯಾವ್ದು ಇಷ್ಟನೋ, ನಿಮ್ಗೆ ಯಾವ್ದು ಅನುಗುಣವೋ ಅದನ್ನೇ ಬಳಸ್ಬೋದು. ಕಿತ್ತಳೆ ಸಿಪ್ಪೆ ಮೊಸರಿನ ಫೇಸ್ ಪ್ಯಾಕು, ಹಾಲಿನ ಕೆನೆ ಮತ್ತು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕು, ಹಾಲಿನ ಪುಡಿ, ಜೇನುತುಪ್ಪ, ನಿಂಬೆ ರಸ, ಬಾದಾಮಿ ಎಣ್ಣೆಯ ಫೇಸ್ ಪ್ಯಾಕು, ಆಲೋವೆರಾ ಫೇಸ್ ಪ್ಯಾಕು, ಗಂಧ, ಅರಿಶಿನ, ಹಾಲಿನ ಫೇಸ್ ಪ್ಯಾಕು, ಟೊಮೆಟೊ ಹಾಗೂ ಮೊಸರಿನ ಫೇಸ್ ಪ್ಯಾಕು, ನಿಂಬೆ ರಸ ಮತ್ತು ಹಾಲಿನ ಫೇಸ್ ಪ್ಯಾಕು. 7 ತರಹದ ಫೇಸ್ ಪ್ಯಾಕ್ಗಳು. ಕಿತ್ತಳೆ ಸಿಪ್ಪೆನ ಪುಡಿ ಮಾಡಿ ಮೊಸರಿಗೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು 10-15 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಮುಖದಲ್ಲಿ ಕಲೆಗಳು ನಿವಾರಣೆ ಆಗುತ್ತೆ. ಹಾಲಿನ ಕೆನೆಗೆ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡು 5 ನಿಮಿಷದ ನಂತರ ತಣ್ಣೀರಿಂದ ತೊಳೆದ್ರೆ ಮುಖದ ತ್ವಚೆ ತುಂಬಾ ಮೃದುವಾಗಿರುತ್ತೆ. ಹಾಲಿನ ಪುಡಿಗೆ ಜೇನುತುಪ್ಪ, ನಿಂಬೆ ರಸ, ಬಾದಾಮಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು 15 ನಿಮಿಷದ ನಂತರ ತಣ್ಣೀರಿಂದ ತೊಳೆಯೋದ್ರಿಂದ ಮುಖಕ್ಕೆ ತುಂಬಾ ಗ್ಲೋ ಬರುತ್ತೆ. ಆಲೋವೆರಾ ತಿರುಳನ್ನ ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿರೋ ಮೊಡವೆಗಳು ಕಲೆ ಮಾಯವಾಗಿ ತ್ವಚೆಯಲ್ಲಿ ಎಣ್ಣೆ ಜಿಡ್ಡು ಕಮ್ಮಿ ಆಗುತ್ತೆ. ಗಂಧ, ಅರಿಶಿನ, ಹಾಲನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ತಣ್ಣೀರಿಂದ ತೊಳೆದ್ರೆ ಮುಖ ಬೆಳ್ಳಗಾಗೋದಕ್ಕೆ ಸಹಾಯ ಮಾಡುತ್ತೆ. ಟೊಮೆಟೊ ರಸಕ್ಕೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಮುಖಕ್ಕೆ ಹಚ್ಕೊಂಡು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ತಣ್ಣೀರಿಂದ ತೊಳೆಯೋದ್ರಿಂದ ಧೂಳು ಕಲ್ಮಶ ಎಲ್ಲ ಹೋಗಿ ಗ್ಲೋ ಬರುತ್ತೆ. ನಿಂಬೆ ರಸಕ್ಕೆ ತಣ್ಣಗಿನ ಹಾಲನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತಣ್ಣೀರಿಂದ
ತೊಳೆದ್ರೆ ಮುಖದ ಮೇಲಿನ ಕಲೆಗಳು ಕಡಿಮೆ ಆಗುತ್ತೆ. ನಿಂಬೆ ರಸ ಹಾಲಿನ ಫೇಸ್ ಪ್ಯಾಕು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹುಳಿ ಅಂಶ ಯಾವ್ದ್ಯಾವ್ದಿರುತ್ತೋ ಮುಖದ ಮೇಲಿನ ಧೂಳು ಕಲ್ಮಶನ ತೆಗೆದು ಕಲೆ ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ವಾರದ 7 ದಿನಕ್ಕೆ 7 ತರಹದ ಫೇಸ್ ಪ್ಯಾಕ್ಗಳು. ನಾನು ಕೂಡ ಪ್ರತಿನಿತ್ಯ ಯಾವುದಾದ್ರೂ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಾ ಇರ್ತೀನಿ. ನಾನಿವತ್ತು ಆಲೋವೆರಾ ಮತ್ತು ಕಿತ್ತಳೆ ಸಿಪ್ಪೆಯ ಫೇಸ್ ಪ್ಯಾಕನ್ನು ಹಾಕಿ ನಿಮಗೂ ಕೂಡ ತೋರಿಸ್ತೀನಿ. ಮೊದಲಿಗೆ ನಾನು ಆಲೋವೆರಾ ಫೇಸ್ ಪ್ಯಾಕನ್ನು ಹಾಕಿ ತೋರಿಸ್ತೀನಿ. ಆಲೋವೆರಾ ಫೇಸ್ ಪ್ಯಾಕ್ ರೀತಿ ಅಲ್ಲದೆ ಮಸಾಜನ್ನು ಕೂಡ ಮಾಡ್ಕೊಳ್ಬೋದು. ಆಲೋವೆರಾ ಸಿಪ್ಪೆಯಿಂದ ಮಸಾಜನ್ನು ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಹಾಗೆ ಬಿಟ್ಟು ತಣ್ಣೀರಿಂದ ತೊಳೆಯೋದ್ರಿಂದ ಮುಖ ತುಂಬಾ ಕಾಂತಿಯುಕ್ತವಾಗಿರುತ್ತೆ. ನಡುವೆ ಕಲೆಗಳು ಕೂಡ ಇರೋದಿಲ್ಲ. ರಸ್ತೆಯಲ್ಲಿ ನಾವು ಓಡಾಡಿ ಬಂದಿರ್ತೀವಿ, ಮುಖದ ಮೇಲೆ ತುಂಬಾ ಧೂಳು ಕಲ್ಮಶ ಕೂತಿರುತ್ತೆ ಅಲ್ವಾ. ಮನೆಗೆ ಬಂದ ನಂತರ ಈ ರೀತಿ ಒಂದೇ ಒಂದು ತುಂಡು ಆಲೋವೆರಾನ ಕಟ್ ಮಾಡಿ ಮಸಾಜ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಹಾಗೆ ಬಿಟ್ಟು ತೊಳ್ಕೊಂಡ್ರೆ ಮುಖದಲ್ಲಿ ಧೂಳು ಕಲ್ಮಶ ಎಲ್ಲ ಹೋಗಿ ಮುಖ ತುಂಬಾ ಕ್ಲೀನಾಗಿ ಕಾಣುತ್ತೆ. ಈ ರೀತಿ ಆಲೋವೆರಾ ಫೇಸ್ ಪ್ಯಾಕು ಕೂಡ ಆಗುತ್ತೆ, ಕ್ಲೆನ್ಸಿಂಗ್ ಥರನೂ ವರ್ಕ್ ಮಾಡುತ್ತೆ ಅಲ್ವಾ. ಆಲೋವೆರಾಯಿಂದ ಕ್ಲೆನ್ಸಿಂಗ್ ಮಾಡ್ಕೊಂಡ ನಂತರ ನಾನು ಕಿತ್ತಳೆ ಸಿಪ್ಪೆಯ ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ಮುಖನ ತೊಳ್ಕೊಳ್ತೀನಿ. ಈ ರೀತಿ ಫೇಸ್ ಪ್ಯಾಕ್ಗಳನ್ನ ಹಾಕೊಂಡಾಗ ಹತ್ತಿಗೆ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಂಡು ಕಣ್ಣಿಗೆ ಇಟ್ಕೊಂಡು ಒಂದು 10-15 ನಿಮಿಷ ಹಾಗೆ ರೆಸ್ಟ್ ಮಾಡೋದ್ರಿಂದ ಕಣ್ಗೂ ಕೂಡ ತುಂಬಾ ಆರಾಮ ಅನಿಸುತ್ತೆ. ಮುಖನೂ ಕೂಡ ತುಂಬಾ ಅಂದವಾಗಿ ಕಾಣಿಸುತ್ತೆ. ಈ ರೀತಿ ಮನೆಯಲ್ಲೇ ಫೇಸ್ ಪ್ಯಾಕ್ಗಳನ್ನ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಮುಖ ತುಂಬಾ ಅಂದವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವಾರದ 7 ದಿನಕ್ಕೆ 7 ತರಹದ ಫೇಸ್ ಪ್ಯಾಕ್ಗಳನ್ನ ಮನೆಯಲ್ಲಿರುವಂತಹ ಪದಾರ್ಥಗಳಿಂದ ಹೇಗೆ ಮಾಡ್ಕೊಳ್ಬಹುದು ಅಂತ. ನೀವು ಕೂಡ ದಿನ ಒಂದೊಂದು ಫೇಸ್ ಪ್ಯಾಕ್ ನ ಹಚ್ಚಿ ಅಥವಾ ವಾರದಲ್ಲಿ 2-3 ಬಾರಿ ಆದ್ರೂ ಫೇಸ್ ಪ್ಯಾಕ್ಗಳನ್ನ ಹಾಕೊಳ್ಳಿ ಸಮಯ ಇದ್ದಾಗ ಅಂತ ಹೇಳೋದ್ಕಿಂತ ನಮ್ಗೆ ನಾವು ಒಂದು 10-15 ನಿಮಿಷ ಸಮಯನ ಮಾಡ್ಕೊಳ್ಳೇಬೇಕು ಅಲ್ವಾ. ಎಲ್ರಿಗೂ ಅಂದವಾಗಿ ಕಾಣ್ಬೇಕು ಅನ್ನೋದು ತುಂಬಾನೇ ಆಸೆ ಇರುತ್ತೆ ಅಲ್ವಾ. ಒಬ್ಬೊಬ್ರು ಏನ್ ಅನ್ಕೊಳ್ತೀರಾ ಅಂದ್ರೆ, ನಾವೇನು ಹೊರಗಡೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ನಾವೇನು ಫೇಸ್ ಪ್ಯಾಕ್ ಎಲ್ಲ ಹಾಕೊಬೇಕು ಅನ್ಕೊಳ್ತೀವಿ ಅಲ್ವಾ. ಹೊರಗಡೆ ಹೋಗಿ ಮನೆಯಲ್ಲೇ ಇರಿ, ವಾರಕ್ಕೆ 2-3 ಬಾರಿ ಆದ್ರೂ ಫೇಸ್ ಪ್ಯಾಕ್ ಅನ್ನ ಹಾಕೊಳ್ಳಿ. ಅದರಿಂದ ಮುಖದ ತ್ವಚೆ ತುಂಬಾನೇ ಚೆನ್ನಾಗಿರುತ್ತೆ. ಯಾರಿಗೋಸ್ಕರನು ಚೆನ್ನಾಗಿ ಕಾಣೋದು ಅಥವಾ ನಾವೇನು ಹೊರಗಡೆ ಹೋದ್ರೆ ಮಾತ್ರ ಚೆನ್ನಾಗಿ ಕಾಣ್ಬೇಕು ಅಂತ ಏನು ಇಲ್ಲ. ನಮ್ಮ ಖುಷಿಗೆ ನಾವು ಯಾವಾಗ್ಲೂ ಚೆನ್ನಾಗಿ ಕಾಣ್ಬೇಕು ಅಲ್ವಾ. ನೀವು ಕೂಡ ಮನೆಯಲ್ಲೇ ಈ ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನ್ಗೂ ಕೂಡ ತಿಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.